ಹಲೋ ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆದ ವಿಡಿಯೋ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೂ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವತ್ತು ಕೂಡ್ಲಿಗಿಂದ 28 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡಣ್ಣ ಎಂಬ ದೇವಸ್ಥಾನವಿದೆ. ಈ ಗುದ್ರಿ ದೊಡ್ಡಣ್ಣ ಎಂಬ ಹಬ್ಬವನ್ನು ಪ್ರತಿ ವರ್ಷನೂ ಮಾಡುತ್ತಾ ಬರುತ್ತಿದ್ದಾರೆ. ಮತ್ತೆ ನೋಡಿ ಫ್ರೆಂಡ್ಸ್, ಈ ಗುದ್ರಿ ದೊಡ್ಡಣ್ಣನಿಂದ ಹಲವಾರು ಪವಾಡಗಳು ನಡೆದಿದ್ದಾವೆ ಇಲ್ಲಿ ಈ ಜಾಗದಲ್ಲಿ. ನೋಡಿ ಫ್ರೆಂಡ್ಸ್, ಈ ಗುದ್ರಿ ದೊಡ್ಡಣ್ಣನ ಬಗ್ಗೆ ಹೇಳುವುದಾದರೆ ಹಲವಾರು ವ್ಯಾಖ್ಯೆಗಳೇ ಬರುತ್ತವೆ, ಪುಟಗಳೇ ಸಾಲುವುದಿಲ್ಲ. ನಾನು ಶಾರ್ಟ್ಕಟ್ ಅಲ್ಲಿ ಹೇಳ್ತಾ ಬರ್ತೇನೆ. ನೋಡಿ ಫ್ರೆಂಡ್ಸ್, ಸುಮಾರು ವರ್ಷಗಳ ಹಿಂದೆ ಗುದ್ರಿ ದೊಡ್ಡಣ್ಣನು ಎಂಬ ಮನುಷ್ಯ ಇದ್ದನು. ಆತನು ದಿನಾಲು ದನಗಳನ್ನು ಕಾಯುತ್ತಿದ್ದನು. ಮಣಕ್ನಳ್ಳಿ ಎಂಬ ಊರಲ್ಲಿ ದನಗಳನ್ನು ಕಾಯುತ್ತಿದ್ದನು. ಮಣಕ್ನಳ್ಳಿ ಎಂಬ ಊರಲ್ಲಿ ಬೆಲ್ಲವನ್ನು ತಯಾರಿಸುತ್ತಿದ್ದರು, ಅಂದರೆ ಗಾಣವನ್ನು ತಿರುಗಿಸುತ್ತಿದ್ದರು. ಅಲ್ಲಿಗೆ ಹೋಗಿ ದಿನಾಲು ಈ ಗುದ್ರಿ ದೊಡ್ಡಣ್ಣನು ದಿನಾಲು ಇಸ್ಕೊಳ್ಳುತ್ತಿದ್ದನು. ಆಗ ಮಾಲೀಕನು ದಿನಾಲು ಇಸ್ಕೊಳ್ಳುತ್ತೀವಿ ಎಂದು ವಾಪಸ್ ಕಳಿಸಿದನು ಒಂದು ದಿನ. ಆಗ ಅವನು ಗುದ್ರಿ ದೊಡ್ಡಣ್ಣನು ವಾಪಸ್ ಹೋದನು. ನನ್ನನ್ನು ಕರೆಸಿ, ಯಾರಪ್ಪ ನೀನು ಏನು ಬೇಕೆಂದು ಕೇಳಿದರು ಜನರು. ಆಗ ಗುದ್ರಿ ದೊಡ್ಡಣ್ಣನು ಹೇಳಿದನು, ಹೆಸರನ್ನು ಹೇಳಿ. ಆಗ ಅವನು, ನನಗೆ ಒಂದು ಬಂಡಿ ಬೆಲ್ಲ ಬೇಕೆಂದು ಹೇಳಿ. ನೋಡಿ ಫ್ರೆಂಡ್ಸ್, ಗುದ್ರಿ ದೊಡ್ಡಣ್ಣನು ತನ್ನ ಹೆಸರನ್ನು ಹೇಳಿ ನನಗೆ ಒಂದು ಬಂಡಿ ಬೆಲ್ಲ ಬೇಕೆಂದು ಹೇಳಿ. ನೋಡಿ ಫ್ರೆಂಡ್ಸ್, ಹಾಗೆ ಹೇಳುತ್ತಾ ಮುಂದೆ ಹೋದನಂತೆ. ಮುಂದೆ ಹೋಗಿ ಇಲ್ಲಿಗೆ ಬಂದು, ನೋಡಿ ಫ್ರೆಂಡ್ಸ್, ಹಾಗೆ ಹೇಳುತ್ತಾ ಮುಂದೆ ಹೋದನಂತೆ. ಮುಂದೆ ಹೋಗಿ ಇಲ್ಲಿಗೆ ಬಂದು ಜೀವ ಸಮಾಧಿಯಾಗಿದ್ದಾನೆ ಈ ಗುದ್ರಿ ದೊಡ್ಡಣ್ಣ. ನೋಡಿ ಫ್ರೆಂಡ್ಸ್, ಅವಾಗಿ ಸಹ ಈ ಜಾಗದಲ್ಲಿ ಸುಮಾರು ಪವಾಡಗಳು ನಡೆದಿದ್ದಾವೆ. ಇಲ್ಲಿ ನಿಜಕ್ಕೂ ಸತ್ಯ. ಇಲ್ಲಿ ನಡೆಯುವ ಒಂದು ದೃಶ್ಯ ಈಗಿನ ಕಾರ್ಯಕ್ರಮಗಳನ್ನು ನೋಡಿದ್ರಲ್ಲ. ಮೊದಲಿಗೆ ಇಲ್ಲಿಗೆ ಬಂದಿದ್ದು ಅಂದರೆ ಮಡಕ್ನಳ್ಳಿಯಿಂದ ಇಲ್ಲಿಗೆ ಬರುತ್ತೆ. ಈ ಸಲ ಬಂದಿದ್ದು ದೇವರು 12ವರೆಗೆ ಬರುತ್ತಿದೆ ಇಲ್ಲಿಗೆ. ಬೆಳಿಗ್ಗೆ ಹೋಗುವುದು 9ವರೆ ಹೋಗಿದೆ. ಈಗ ನೋಡಿ ಫ್ರೆಂಡ್ಸ್, ಮನೆವು ಯಾವ ರೀತಿ ನೋಡಿ ಫ್ರೆಂಡ್ಸ್, ಈತನನ್ನು ಕೊಂಡಾಡಿ ಯಾವ ರೀತಿ ಬೆಲ್ಲವನ್ನು ತಿನ್ನಿಸುತ್ತಾರೆ. ಇದನ್ನು ಮಣೆವು ಅನ್ನುತ್ತಾರೆ. ಫ್ರೆಂಡ್ಸ್, ಯಾವ ರೀತಿ ಭಕ್ತಾದಿಗಳು ಆಸೆಗಟ್ಟಲೆ ಬೆಲ್ಲವನ್ನು ಹಾಕಿದ್ದಾರೆ. ಆತನಿಗೆ ಎಷ್ಟು ಬೆಲ್ಲ ಹಾಕಿದರೂ ಸಾಲದು. ಅದಕ್ಕಾಗಿ ಆತನು ಕೇಳಿದ್ದ, ನನಗೆ ಬಂಡಿಗಟ್ಟಲೆ ಬೆಲ್ಲ ಬೇಕು ಎಂದು. ಅದಕ್ಕಾಗಿ ಭಕ್ತಾದಿಗಳು ಯಾವ ರೀತಿ ಬರುತ್ತಿದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಆಗಿದೆ. ದೇವರು ಹೋಗುವ ಸಮಯವಾಗಿದೆ. ದೇವರನ್ನು ಈಗ ರೆಡಿ ಮಾಡುತ್ತಿದ್ದಾರೆ.
ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.